ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಆಕಾಶ್. ಈ ವಿಡಿಯೋನಲ್ಲಿ ನಾವು ಹೋಮ್ ಮೇಡ್ ಏರ್ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಳೋದು ಅಂತ ನೋಡೋಣ. ನಾನು ತುಂಬ ವರ್ಷದಿಂದ ಇದೇ ಆಯಿಲ್ನ ಯೂಸ್ ಮಾಡ್ತಿರೋದು. ಹೇರ್ ಫಾಲು, ಡ್ಯಾಂಡ್ರಫು ಎಲ್ಲ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಮತ್ತು ಹೇರ್ ಗ್ರೋತ್ ಕೂಡ ಆಗ್ತಿದೆ ನನಗೆ ತುಂಬ ಚೆನ್ನಾಗಿ. ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಇಲ್ಲಿ ನಾನು ಕರಿಬೇವು ಮತ್ತು ಬೇವಿನ ಎಲೆ ತೊಗೊಂಡಿದ್ದೀನಿ ಡ್ಯಾಂಡ್ರಫ್ ಕಂಟ್ರೋಲ್ಗೋಸ್ಕರ. ಹಾಗೆ ದಾಸವಾಳದ ಹೂವು ತೊಗೊಂಡಿದ್ದೀನಿ, ಆಲೋವೆರಾ ಮತ್ತು ದಾಸವಾಳದ ಎಲೆ, ಮೆಂತ್ಯಕಾಳು ಮತ್ತು ಇಲ್ಲಿ ನಾನು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಆಯಿಲ್ ಬೇಕೋ ನೀವು ಆಯಿಲ್ನ ಯೂಸ್ ಮಾಡ್ಕೋಬೋದು. ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ನೀವು ಗಾಣದೆಣ್ಣೆ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನನಗಿಲ್ಲ ಅವೈಲಬಲ್ ಇಲ್ಲ ಅಂತಂದೇಳಿ ನಾನು ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಡೈಲಿ ಯಾವ ಆಯಿಲ್ ನೀವು ಅಪ್ಲೈ ಮಾಡ್ಕೋತೀರೋ ಆ ಆಯಿಲ್ನ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗೇ ಬರುತ್ತೆ. ಆಯಿಲ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು ಕ್ವಾಂಟಿಟಿ ಕಮ್ಮಿ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಅದೇ ಆಯಿಲ್ಗೆ ಮೆಂತ್ಯಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯಕಾಳು ಮತ್ತು ಈರುಳ್ಳಿ, ನಾನು ಆವಾಗಲೇ ಈರುಳ್ಳಿ ತೋರಿಸೋದನ್ನ ಮರೆತುಬಿಟ್ಟೆ. ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು, ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಿದ್ದೀನಿ ಅದಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಕರ್ಬೇವು ಸೊಪ್ಪಿಂದು ಕ್ವಾಂಟಿಟಿ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನನಗೆ ಆ ಫ್ರೇಗ್ರೆನ್ಸ್ ಇಷ್ಟ ಅಂತ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆ ದಾಸವಾಳದ ಹೂವು ಮತ್ತು ಬೇವಿನೆಲೆ ತೊಗೊಂಡಿದ್ದೀನಿ. ಡ್ಯಾಂಡ್ರಫ್ಗೆ ಹೆಲ್ಪ್ ಆಗುತ್ತೆ, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ ಅಂತಂದೇಳಿ. ಹಾಗೆ ಆಲೋವೆರಾ ಹೇರ್ನ ಸ್ಮೂತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ದಾಸವಾಳದ ಎಲೆನೂ ಅಷ್ಟೇ ಹೇರ್ ಸ್ಮೂತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಚೆನ್ನಾಗಿ ಆಯಿಲ್, ಈಗ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಎಣ್ಣೆಲಿ ಚೆನ್ನಾಗೆ ಕುದಿಬೇಕದು. ಆಯಿಲ್ ಹಾಕಿದ್ದೀವಲ್ಲ, ಆಯಿಲ್ ಕಲರ್ ಚೇಂಜ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಎಣ್ಣೆಲೇ ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ನಾವು ಬೇಯಕ್ಕೆ ಇಟ್ಬಿಡಬೇಕು. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ, ಹೇರ್ ಗ್ರೋತ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ನೋಡಿ ಈ ಥರ ಎಲ್ಲ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಕ್ರಿಸ್ಪಿ ಆಗೋಕ್ಕೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದೇ ಥರ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡ್ತಾ ಹೋಗಬೇಕು. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗೆಲ್ಲ ಕಲರೆಲ್ಲ ಚೇಂಜ್ ಆಗಿದೆ, ಆಯಿಲ್ ಕಲರು ಸಮೇತ ನೋಡಿ ಚೇಂಜ್ ಆಗಿದೆ. ಆಯಿಲ್ ಕಲರ್ ಆಲ್ರೆಡಿ ಎಲ್ಲ ಕ್ರಿಸ್ಪಿ ಆಗ್ತಾ ಬರ್ತಿದೆ. ಇಷ್ಟು ಕ್ರಿಸ್ಪಿ ಆದರೆ ಸಾಕು, ನಾವು ಇದನ್ನು ಆಫ್ ಮಾಡ್ಕೋಬೋದು. ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇದು ಸ್ವಲ್ಪ ಫುಲ್ ತಣ್ಣಗಾಗಬೇಕು, ಆಮೇಲೆ ಸಮೇತ ನಾವು ಇದನ್ನು ಸೋಸ್ಕೊಂಡ್ರೆ ಆಗುತ್ತೆ. ಈಗೆಲ್ಲ ತಣ್ಣಗಾಗಿದೆ. ಇದು ತಣ್ಣಗಾದ್ಮೇಲೆ ನಾನು ಇದನ್ನು ಫಸ್ಟ್ ಆಯಿಲ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಬಟ್ಟೆಗೆ ಬೇಕಾದರೂ ಸೋಸ್ಕೋಬೋದು. ನಾನು ಫಸ್ಟ್ ಆಯಿಲ್ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಆ ಇಂಗ್ರೀಡಿಯೆಂಟ್ಸ್ನೆಲ್ಲನ ಒಂದು ಬಟ್ಟೆಗೆ ಹಾಕಿ ಸಪ್ರೇಟ್ ಮಾಡ್ಕೋತೀನಿ. ಅದರಲ್ಲೂ ಆಯಿಲ್ ಇರುತ್ತೆ, ಹಾಗಾಗಿ ನಾನು ಬಟ್ಟೆಲಿ ಒಂದು ಸತಿ ತೊಕ್ಕೋತೀನಿ. ಫಸ್ಟು ಆಯಿಲ್ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಇದರಲ್ಲಿರೋ ಆಯಿಲ್ನ ಒಂದು ಸರಿ ಸಪ್ರೇಟ್ ಮಾಡ್ಕೋತೀನಿ. ಇದನ್ನು ಸಮೇತ ಸಪ್ರೇಟ್ ಆಯಿಲ್ ಇದರಲ್ಲೂ ಸ್ವಲ್ಪ ಹಂಗೆ ಇದನ್ನೆಲ್ಲ ಹಾಕಿ ಗಂಟು ಕಟ್ಟಿ ಬಿಟ್ಬಿಟ್ರೆ ಇದರಲ್ಲಿ ಮತ್ತೆ ಆಯಿಲ್ ಬರುತ್ತೆ. ಸಪ್ರೇಟ್ ಮಾಡೋ ಅದನ್ನು ಸಮೇತ ಆಯಿಲ್ನ ತೊಗೊಂಡ್ಬಿಟ್ಟು ನಾನು ಮತ್ತೆ ಇದನ್ನು ಫುಲ್ ಕೂಲ್ ಆಗೋಕ್ಕೆ ಬಿಟ್ಬಿಡ್ತೀನಿ. ತಣ್ಣಗಾದಮೇಲೆ ಈ ಥರ ಒಂದು ಬಾಟಲ್ ತೊಗೊಂಡು, ನನಗೆ ಇದು ಹೇರ್ಗೆ ಅಪ್ಲೈ ಮಾಡ್ಕೊಳಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ನಾನು ಈ ಥರ ಬಾಟಲ್ ತೊಗೊಂಡಿದ್ದೀನಿ. ಈ ಬಾಟಲ್ ಹೆಂಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕೊಡ್ತೀನಿ. ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಾನು ಸ್ವಲ್ಪನೇ ಮಾಡ್ಕೊಳೋದು. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇರ್ ಫಾಲು, ಡ್ಯಾಂಡ್ರಫು ಎಲ್ಲ ಕಂಟ್ರೋಲ್ ಆಗುತ್ತೆ. ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ನಾನು ಹೋಗೋಕ್ಕೂ 1 ಗಂಟೆ ಮುಂಚೆ ಈ ಆಯಿಲ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಹೇರ್ ವಾಶ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.